ಸೊ ರೆಂಟಲ್ ಇನ್ಕಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 1,40,000 ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮ್ಸೆ. ಸೊ ಈ ಒಂದು ಪ್ರಾಪರ್ಟಿ ಬಂದು ನಮಗೆ BDA 1050 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ಎರಡ್ ಸೈಡು ನಮಗೆ 30 ಫೀಟ್ ರೋಡ್ ಸಿಗ್ತಾ ಇದೆ. ಸೊ ನಿಮ್ಗೆ ಹೇಳ್ದಂಗೆ ಎರಡ್ ಕಡೆ ಎಂಟ್ರೆನ್ಸ್ ನೀವು ತಗೊಳ್ಬಹುದು. ಇಟ್ಸ್ ಅಪ್ ಟು ಯು. ಇದು ಅಷ್ಟು ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ವಿತ್ ಒಂದು ಬಾಲ್ಕನಿ ಕೂಡ ಇದೆ ಇಲ್ಲಿ ನಮಗೆ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಬೇಕು ಅಂತ ಕೇಳ್ತೀವಿ. ಸೊ ಈ ಪ್ರಾಪರ್ಟಿ ನಿಮ್ಗೋಸ್ಕರ ತಗೊಂಡ್ಬಂದಿದ್ದೀನಿ. ಸೊ ಈ ಒಂದು ಪ್ರಾಪರ್ಟಿ ಬಂದು ನಮಗೆ BDA 1050 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಸೊ ಎರಡ್ ಸೈಡು ನಮಗೆ 30 ಫೀಟ್ ರೋಡ್ ಸಿಗ್ತಾ ಇದೆ. ಸೊ ಇದು ಕಾರ್ನರ್ ಪ್ರಾಪರ್ಟಿ ಆಗಿದೆ. ಹಾಗೆ ಇದು ನಾರ್ತ್ ಈಸ್ಟ್ ಮಾಸ್ಟರ್ ಪೀಸ್ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಸೊ ಎಲಿವೇಶನ್ ಕೂಡ ನೋಡ್ತಾ ಇರ್ಬೋದು, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಎಕ್ಸ್ಟೀರಿಯರ್ಸ್ ನಮಗೆ ಡ್ಯುಯಲ್ ಎಂಟ್ರಿ ಕೂಡ ಬರ್ತಾ ಇದೆ ಪ್ರಾಪರ್ಟಿಗೆ. ಸೊ ಫಸ್ಟ್ ಎಂಟ್ರಿಗೆ ಹೋಗೋಣ. ಸೊ ನೀವು ಪಾರ್ಕಿಂಗ್ಗೂ ಅಷ್ಟೇ ಈ ಸ್ಪೇಸ್ ಇಂದ ನೀವು ಹೈಡೆಕ್ ಪ್ರಾಪರ್ಟೀಸ್ ಕಾರ್ಸ್ ನ ಕೂಡ ಆರಾಮ್ಸೆ ಪಾರ್ಕ್ ಮಾಡಬಹುದು. ಸೊ ಇದು ನಮಗೆ ಸೇಫ್ಟಿ ಪರ್ಪಸ್ ಗೋಸ್ಕರ ಅಂತಾನೆ ಫುಲ್ ಗ್ರಿಲ್ಡ್ ಡೋರ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಸ್ಪೇಷಿಯಸ್ ಪಾರ್ಕಿಂಗ್ ಅಂತ ಹೇಳ್ತೀನಿ. ಅಂಡ್ ವಾಟರ್ ಅಂತ ಬಂದ್ರೆ ಕಾವೇರಿ ಪ್ರೊವಿಷನ್ ಇದೆ, ಬೋರ್ವೆಲ್ ಇದೆ, ಹಾಗೆ ಸಂಪ್ ಕೂಡ ಇದೆ. ಸೊ ನಿಮ್ಗೆ ಹೇಳ್ದಂಗೆ ಎರಡ್ ಕಡೆ ಎಂಟ್ರೆನ್ಸ್ ನೀವು ತಗೊಳ್ಬಹುದು. ಇಟ್ಸ್ ಅಪ್ ಟು ಯು. ಅಂಡ್ ಸೀಲಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಮುಖ್ಯವಾಗಿ ಪಾಯಿಂಟ್ ಹೇಳ್ಬೇಕಂದ್ರೆ ಇಲ್ಲಿ ಶಟರ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕಂಪ್ಲೀಟ್ ಸ್ಪೇಸ್ ನ ನೀವು ಕಮರ್ಷಿಯಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬಹುದು ಫ್ಯೂಚರ್ ಅಲ್ಲಿ. ಸೊ ರೆಂಟಲ್ ಇನ್ಕಮ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 1,40,000 ತನಕ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮ್ಸೆ, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮಗೆ ಮೀಟರ್ ಬಾಕ್ಸ್ ಇದೆ. ಸೊ ಇಂಡಿವಿಜುವಲ್ ಮೀಟರ್ಸ್ ಪ್ರತಿ ಮನೆಗೂ ಸಿಗುತ್ತೆ. ಹಾಗೆ ಇಂಡಿವಿಜುವಲ್ ಪಾರ್ಕಿಂಗ್ ಕೂಡ ಪ್ರತಿ ಮನೆಗೂ ಸಿಗ್ತಾ ಇದೆ ನಮಗೆ. ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಫಿನಿಶಿಂಗ್ಸ್ ಪೈಪ್ಸ್ ಎಲ್ಲ ಮುಗ್ದಿದೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಲಿಫ್ಟ್ ಆಕ್ಸೆಸಿಬಿಲಿಟಿ. ಸೊ ಇಲ್ಲಿಂದ ಪ್ರತಿ ಫ್ಲೋರ್ಗೂ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ. ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ LPG ಪಾಯಿಂಟ್ ಕೂಡ ಇದೆ. ಹಾಗೆ ಇಲ್ಲಿ ಸ್ಟೋರೇಜ್ ಆಗಿ ಯೂಸ್ ಮಾಡ್ಬೋದು. ಸೊ ನಮ್ಗೆ ಇದು ಪಕ್ಕದಲ್ಲೇ ಸ್ಟೇರ್ ಕೇಸ್ ಇದೆ, ಟಿಲ್ ಟೆರೆಸ್ ತನಕ ನಮ್ಗೆ ಸಿಗ್ತಾ ಇದೆ. ಸೊ ನಾವೀಗ ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಸೊ ನಮ್ಗೆ ಲಿಫ್ಟ್ ಎವ್ರಿ ಫ್ಲೋರ್ಗೆ ಕೂಡ ನಮ್ಗೆ ಸಿಗ್ತಾ ಇದೆ. ಅಂಡ್ ಈ ಸ್ಪೇಸ್ ನ ನೋಡ್ತಿರ್ಬೋದು, ತುಂಬಾನೇ ವೈಡ್ ಅಂಡ್ ಸ್ಪೇಸ್ ಆಗಿದೆ. ಸೊ ನೀವು ಆರಾಮ್ಸೆ ಈ ಒಂದೇ ಸಿಟ್ ಔಟ್ ಏರಿಯಾ ಆಗಿ ಕೂಡ ಮಾಡ್ಕೋಬಹುದು. ಅಂಡ್ ಸೀಲಿಂಗ್ಸ್ ನ ಕೂಡ ನೋಡ್ತಿರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ನಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಹಾಗೆ ಟಫ್ ಅಂಡ್ ಗ್ಲಾಸ್ ಬರುತ್ತೆ. ಅಂಡ್ ನಮ್ಗೆ ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ನೀವೇನ್ ನೋಡ್ತಿದ್ದೀರಾ ಅದೆಲ್ಲ ನಮ್ಗೆ ಗ್ರೆನೇಟ್ ಅಲ್ಲೇ ಬರ್ತಾ ಇದೆ. ಅಂಡ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಏನ್ ಈ ಫೀಚರ್ ಅಂತ ಹೇಳಕ್ಕಾದ್ರೆ, ಇದು ನಾರ್ತ್ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಅಂಡ್ ಮೇನ್ ಡೋರ್ಸ್ ನಮಗೆ ಈಸ್ಟ್ಗೆ ಬರ್ತಾ ಇದೆ. ಸೊ ಈ ಒಂದು ಕ್ಲಾಡಿಂಗ್ಸ್ ಎಲ್ಲ ನಮಗೆ ಇಂಪೋರ್ಟೆಡ್ ಟೇಲ್ಸ್ ಕ್ಲಾಡಿಂಗ್ ಆಗಿರೋದ್ರಿಂದ ಒಂದು ರಾಯಲ್ ಲುಕ್ ನ ಕೊಡುತ್ತೆ. ಸೊ ಈಗ ನಾವು ಮನೆ ಒಳಗಡೆ ಹೋಗೋಣ. ಸೊ ಇದು ನಮಗೆ ಮೇನ್ ಡೋರ್. ಸೊ ಮೇನ್ ಡೋರ್ ಏನ್ ನೋಡ್ತಿದ್ರಲ್ಲ, ಇದು ಕಂಪ್ಲೀಟ್ಲಿ ಮೇನ್ ಡೋರ್ ಮತ್ತೆ ವಿಂಡೋ ಎರಡನ್ನು ನಮಗೆ ಟೀ ಕುಡ್ ಫಿನಿಶಿಂಗ್ ಅಲ್ಲೇ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಹೇಳ್ದಂಗೆ ಕಂಪ್ಲೀಟ್ ಬಿಲ್ಡಿಂಗ್ ನಮಗೆ ಫ್ಲೋರಿಂಗ್ಸ್ ಎಲ್ಲ ಗ್ರೆನೇಟೇ ಆಗಿರುತ್ತೆ. ಸೊ ನಮಗೆ ವೆಂಟಿಲೇಷನ್ ಪಾಯಿಂಟ್ ಇದು ಒಂದು ಕೊಟ್ಟಿದ್ದಾರೆ, ಹಾಗೆ ಈ ಕಡೆ ಒಂದು ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿಲಿ ಏನ್ ಬೇಕು ಅದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ನಮಗೆ ಟಿವಿ ಯೂನಿಟ್ ಆಗಿರುತ್ತೆ. ಸೊ ಇದು ಬಂದು ಸ್ಟೋರೇಜ್ ಸ್ಪೇಸ್ ವಿತ್ ಫೋಕಸ್ ಲೈಟ್. ಹಾಗೆ ಇದು ಬಂದು ನೀವು ಬುಕ್ ಕೇಸ್ ಆಗಿ ಕೂಡ ಯೂಟಿಲೈಸ್ ಮಾಡ್ಕೋಬಹುದು. ಇದು ದೇವರ ಮನೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ ಹಾಗೆ ಸ್ಟೋರೇಜ್ ಸ್ಪೇಸ್ ನ ಕೂಡ ಜಾಗ ಬಿಟ್ಟಿದ್ದಾರೆ. ಅಂಡ್ ಇದಕ್ಕೆ ಫಿಟ್ಟಿಂಗ್ಸ್ ಗೆ ಕೂಡ ಆಲ್ರೆಡಿ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಬ್ರಾಂಡೆಡ್ ಫಿಟ್ಟಿಂಗ್ಸ್ ಮಾಡಿ ಕೊಡ್ತಾರೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಓಪನ್ ಕಿಚನ್ ಆಗಿದೆ. ತುಂಬಾ ಮಿನಿಮಲಿಸ್ಟಿಕ್ ಆಗಿ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು ಒಂದು ವೆಂಟಿಲೇಷನ್ ಪಾಯಿಂಟ್, ಹಾಗೆ ಇದು ವಾಶ್ ಬೇಸಿನ್ ಪಾಯಿಂಟ್ ಆಗಿರುತ್ತೆ. ಸೊ ಇದೆಲ್ಲ ನಮಗೆ ನಾರ್ಮಲ್ ಡ್ರಾಯರ್ಸ್ ಹಾಗೆ ಸ್ಟೋರೇಜ್ ಏರಿಯಾಗೆಲ್ಲ ಸ್ಪೇಸ್ ನ ಮಾಡಿದ್ದಾರೆ. ಅಂಡ್ ಇದು ಬಂದು ಇನ್ನೊಂದು ಸ್ಟೋರೇಜ್, ಅದ್ರ ಮೇಲ್ಗಡೆ ನಮಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಇದು ನೀವು ಫ್ರಿಡ್ಜ್ ಪಾಯಿಂಟ್ ಆಗಿ ಯೂಸ್ ಮಾಡ್ಕೋಬಹುದು ಈ ಸ್ಪೇಸ್ ನ. ಸೊ ಇದು ಬಂದು ನಮಗೆ ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇದು ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಇದು ಒಂದು ವಾಶ್ ಬೇಸಿನ್ ಪಾಯಿಂಟ್ ಅಥವಾ ಸ್ಟೋರೇಜ್ ಸ್ಪೇಸ್ ಆಗಿ ಯೂಸ್ ಮಾಡ್ಕೊಳ್ಬಹುದು ನೀವು. ಸೊ ಹಾಗೆ ಮುಂದೆ ಬಂದ್ರೆ ನಿಮಗೆ ರೂಮ್ ನಂಬರ್ 1 ತೋರಿಸ್ತೀನಿ. ಸೊ ನಮಗೆ 2 BHK ಆಗಿರೋದ್ರಿಂದ ಇದು ಫಸ್ಟ್ ರೂಮ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ತುಂಬಾ ಸ್ಪೇಷಿಯಸ್ ಆಗಿದೆ ರೂಮ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ವೆಂಟಿಲೇಷನ್ ಪಾಯಿಂಟ್ ಇದೆ. ಅಂಡ್ ಸೀಲಿಂಗ್ಸ್ ನ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆಸ್ ನಿಮ್ಗೆ ಹೇಳಿದಂಗೆ ಫಿಟ್ಟಿಂಗ್ಸ್ಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಇದು ಡ್ರೆಸ್ಸಿಂಗ್ ಮಿರರ್ ವಿತ್ ಸ್ಟೋರೇಜ್ ಆಕ್ಸೆಸಿಬಿಲಿಟಿ. ಅಂಡ್ ಇದು ಕಂಪ್ಲೀಟ್ ಆಗಿ ನಮಗೆ ಸ್ಟೋರೇಜ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಇದು ವಾಶ್ರೂಮ್. ಸೊ ವಾಶ್ರೂಮ್ ಅಷ್ಟೇ ತುಂಬಾನೇ ಸ್ಪೇಷಿಯಸ್ ಆಗಿದೆ. ಸೊ ನಾವೀಗ ರೂಮ್ ನಂಬರ್ 2 ಹೋಗೋಣ ಬನ್ನಿ. ಸೊ ದಿಸ್ ಇಸ್ ರೂಮ್ ನಂಬರ್ 2. ಇಲ್ಲಿ ಕೂಡ ಅಷ್ಟೇ, ಇಲ್ಲಿ ಎಲ್ಲ ಡೋರ್ಸ್ಗೆ ನಮಗೆ ಲಾಕ್ ಕೊಟ್ಟಿದ್ದಾರೆ ಅಂಡ್ ಕೀಸ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ರೂಮ್ ನಂಬರ್ 2. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಅಂಡ್ ವಿತ್ ಒಂದು ಬಾಲ್ಕನಿ ಕೂಡ ಇದೆ ಇಲ್ಲಿ ನಮಗೆ ಈ ರೂಮ್ಗೆ. ಸೊ ಈ ಬಾಲ್ಕನಿನೂ ಅಷ್ಟೇ ತುಂಬಾ ಮಿನಿಮಲಿಸ್ಟಿಕ್ ಆಗಿ ಚೆನ್ನಾಗಿದೆ. ಅಂಡ್ ಇಲ್ಲಿ ಕೂಡ ಅಷ್ಟೇ ಸೀಲಿಂಗ್ ಲೈಟ್ ನ
ಹಾಕಿ ಕೊಟ್ಟಿದ್ದಾರೆ. ಅಂಡ್ ಇದೊಂದು ಬ್ಯೂಟಿಫುಲ್ ಟಚ್ ನ ಕೊಡ್ತಿದೆ ಮನೆಗೆ. ಕೂಡ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಂಡ್ ಇದು ವೆಂಟಿಲೇಷನ್ ಈ ರೂಮ್ ಆಗಿರುತ್ತೆ ವಿತ್ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್. ಇದು ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಸೊ ಮಿರರ್ ಇನ್ ಆಕ್ಸೆಸ್ ಪ್ರೊಸೆಸಿಂಗ್ ಅಲ್ಲಿ ಇದೆ. ಸೊ ಇದು ಸ್ಟೋರೇಜ್ ಸ್ಪೇಸ್ ಅಂಡ್ ಮೇಲ್ಗಡೆನೂ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಈ ಮನೆಗೆ ನಮಗೆ ಟೋಟಲ್ ಆಗಿ 2 ಬಾಲ್ಕನಿ ಬರುತ್ತೆ. ಒಂದು ಈ ರೂಮು, ಹಾಗೆ ನಾವು ಏನ್ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನೋಡಿದ್ವಲ್ಲ ಸೊ ಆ ಪಾರ್ಟ್. ಸೊ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ವೆಂಟಿಲೇಷನ್ ಬಗ್ಗೆ ಯೋಚನೆ ಮಾಡೋದೇ ಬೇಡ. ಡೈರೆಕ್ಟ್ ಸನ್ಲೈಟ್ ಕೂಡ ನಮಗೆ ಚೆನ್ನಾಗಿ ಬೀಳುತ್ತೆ ಇಡೀ ಮನೆಯಲ್ಲಿ ಅಂತ. ಸೊ ಈಗ ನಾವು ಟೆರೆಸ್ಗೆ ಹೋಗೋಣ. ಸೊ ಟೆರೆಸ್ಗಿಂತ ಮುಂಚೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ನೀವೇನ್ ನೋಡ್ತೀರಾ, ನೆಕ್ಸ್ಟ್ ಫ್ಲೋರ್ಸ್ ಎಲ್ಲ ಸೇಮ್ ಇದೇ ಪ್ಲಾನೇ ರೆಪ್ಲಿಕೇಟ್ ಆಗುತ್ತೆ. ಸೊ ಜಸ್ಟ್ ಇಂಟೀರಿಯರ್ ಕಲರ್ ಕಾಂಬಿನೇಷನ್ಸ್ ಚೇಂಜ್ ಆಗುತ್ತೆ ಹೊರತು ನೀವೇನ್ ನೋಡಿದ್ರೆ ಕಂಪ್ಲೀಟ್ ಆಗಿ ಎಲ್ಲ ಸೇಮೇ ಬರುತ್ತೆ. ಸೊ ನಾವೀಗ ಡೈರೆಕ್ಟ್ ಟೆರೆಸ್ಗೆ ಹೋಗೋಣ ಬನ್ನಿ. ಈಗ ಟೆರೆಸ್ ಹತ್ರ ಇದ್ದೀವಿ. ಸೊ ಇದು ನಮ್ಗೆ ಏನ್ ರೈಲಿಂಗ್ಸ್ ಇದೆ ಕಂಪ್ಲೀಟ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ. ಅಂಡ್ ಫ್ಲೋರಿಂಗ್ಸ್ ಎಲ್ಲ ನಮಗೆ ಗ್ರನೇಟ್ ಇದೆ. ಅಂಡ್ ಸ್ಪೇಷಿಯಸ್ ಆಗಿ ಕೂಡ ಇದೆ ಸ್ಟೇರ್ ಕೇಸ್. ಇದು ನಮಗೆ ಲಿಫ್ಟ್ ಹೆಡ್ ರೂಮ್ ಆಗಿರುತ್ತೆ. ಸೊ ಇದು ನಮಗೆ ಕಂಪ್ಲೀಟ್ ಆಗಿ ಓಪನ್ ಟೆರೆಸ್ ಬರ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ತುಂಬಾ ಸ್ಪೇಷಿಯಸ್ ಆಗಿದೆ. ಅದು ಟ್ಯಾಂಕ್ ರೂಮ್ ನಮಗೆ. ಸೊ ಇಲ್ಲಿ ಬಟ್ಟೆ ಒಗೆಯಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಹಾಗೆ ಅದು ಯುಟಿಲಿಟಿಗೆ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಬಟ್ಟೆ ಒಣಗಾಕಕ್ಕೂ ಕೂಡ ನಮಗೆ ಜಾಗ ಇದೆ. ಈ ಒಂದು ಬ್ಯೂಟಿಫುಲ್ ರೆಂಟಲ್ ಪ್ರಾಪರ್ಟಿನ ನೋಡಿದ್ರಲ್ಲ, ಸೊ ಈ ಪ್ರಾಪರ್ಟಿ ಎಲ್ಲಪ್ಪ ಲೊಕೇಟ್ ಆಗಿರೋದ್ರಿಂದ ಇದಿರೋದು ಅಂಜನಾಪುರ 9th ಬ್ಲಾಕ್ ನಿಯರ್ ಟು ಜೆಪಿ ನಗರ್ 9th ಫೇಸ್. ಸೊ ಇನ್ ಸ್ಕೂಲ್ ಕಾಲೇಜಸ್ ಅಂತ ಬಂದ್ರೆ NPS ಸ್ಕೂಲ್ ತುಂಬಾ ನಿಯರೆಸ್ಟ್ ಡಿಸ್ಟೆನ್ಸ್ ಇದೆ. ಸೊ 80 feet ರೋಡ್ ಕೂಡ ತುಂಬಾ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಸಿಗ್ತಾ ಇದೆ. ಅಂಡ್ ರೆಪ್ಯೂಟೆಡ್ ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲ ಈ ಒಂದು ಲೊಕ್ಯಾಲಿಟಿಲೇ ನಮಗೆ ಸಿಗುತ್ತೆ. ಸೊ ಇನ್ಯಾಕ್ ತರ, ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ರಾಪರ್ಟಿ ಇಷ್ಟ ಇದ್ರೆ. ಹಾಗೆ ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಅಥವಾ ಕಮಿಷನ್ ಇರಲ್ಲ, ಸ್ಟ್ರೈಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.